ಮಾಧ್ಯಮ ಪ್ರತಿನಿಧಿಗಳು, ಈ ನಡೀತಾ ಇರೋ ವಿದ್ಯಮಾನದ ಬಗ್ಗೆ ನಿಮಗೆಲ್ಲ ಭಾಳಷ್ಟು ತಿಳಿದಿದೆ ವಿಚಾರ. ಆದರೆ ಇತ್ತೀಚೆಗೆ JDS ಪಕ್ಷದವರು ಸ್ಟ್ರೈಕನ್ನು ಮಾಡ್ತೀವಿ ಅಂತ ಎಲ್ಲ ತಾಲೂಕುಗಳಲ್ಲೂ ಸ್ಟ್ರೈಕ್ ಮಾಡ್ತಿದ್ದಾರೆ. ಆದರೆ ಯಾವ ಪುರುಷಾರ್ಥಕ್ಕೆ ಈ ಸ್ಟ್ರೈಕನ್ನು ಮಾಡ್ತಾವ್ರೆ, ಯಾವ ಘನಕಾರ್ಯ ಅವ್ರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಯಾವ್ದ್ರ ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ತಾವ್ರೆ ಅನ್ನೋದು ಅವರು ಸ್ಪಷ್ಟಪಡಿಸ್ಬೇಕು. ಇವತ್ತು ಯಾರಾದರೂ JDS ಪಕ್ಷದಿಂದ ಭಾಳಷ್ಟು ಜನ ಹೆಣ್ಮಕ್ಳು ಮರ್ಯಾದೆ ಇವತ್ತು ರೋಡಲ್ಲಿ ಹರಾಜಾಗ್ತಿದೆ. ಅವ್ರ ಕುಟುಂಬಕ್ಕೆ ಹೋಗಿ ಯಾರಾದರೂ ಕ್ಷಮೆ ಕೇಳಿದಾರ? ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಯಾರು ಹೋರಾಟ ಮಾಡೋರ? ಅವ್ರ ಕುಟುಂಬಗಳಿಗೆ ಧೈರ್ಯ ತುಂಬುವಂಥದ್ದು ಅಥವಾ ಬೇರೆ ರೀತಿ ಅವ್ರಿಗೆ ಅನ್ಯಾಯ ಆಗಿದೆ ಅದನ್ನು ಮಾನವ ಕೆಲಸ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಯಾರಾದರೂ? ತೇಜುಕುಮಾರ್ ಫಾರ್ಮ್ ಎಕ್ವಿಪ್ಮೆಂಟ್ ಬಿಸ್ನೆಸ್ ಮಾಡಿ ವರ್ಷಕ್ಕೆ 25 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಧ್ವನಿ ಎತ್ತಿದಾರ ಅಥವಾ ಇನ್ಯಾವುದಾದ್ರೂ ರೀತಿಯಲ್ಲಿ ಯಾರು ಅದರ ಬಗ್ಗೆ ಚಿಂತನೆಯನ್ನು ಮಾಡಿದಾರ? ಇವ್ರ ಮನೆ ಹೆಣ್ಮಕ್ಳೇ ಆಗಿದ್ದರೆ ಇವ್ರು ಏನು ಮಾಡ್ತಾಯಿದ್ರು ಆ ಜಾಗದಲ್ಲಿ? ಬಹುಶಃ ಭಾಳಷ್ಟು ಜನ JDS ಕುಟುಂಬದ ಹೆಣ್ಮಕ್ಳು ಕೂಡ ಇದರಲ್ಲಿ ಭಾಗಿ ಇದ್ದಾರೆ. ಯಾಕೆಂದರೆ ನಾನು ಕೇಳ್ಪಟ್ಟೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಮತ್ತು ಇನ್ನಿತರ ಮುಖಂಡರುಗಳ ಹೆಣ್ಮಕ್ಳುಗಳು ಕೂಡ ಇದ್ದಾರೆ ಅನ್ನೋದು. ಆದರೆ ಯಾವ ನೈತಿಕತೆ ಇಟ್ಕೊಂಡು ಇವರು ಸ್ಟ್ರೈಕ್ ಮಾಡ್ತಾವ್ರೆ ಅನ್ನೋದನ್ನು ಫಸ್ಟು ಸ್ಪಷ್ಟಪಡಿಸ್ಬೇಕು. ಸುಮ್ಮನೆ ಏಕಾಏಕಿ ಹೋಗಿ ಸ್ಟ್ರೈಕ್ ಮಾಡಿ ನಾವು ಸ್ಟ್ರೈಕ್ ಯಾವ್ದ್ರ ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ತಾರೆ? ನೀಚ ಸರ್ಕಾರ ಅಂತ ಹೇಳ್ತಾರೆ. ಏನಿವತ್ತು ಬಡವ್ರಿಗೆ ಅನ್ನ ಕೊಡ್ತಾ ಇರೋದು ನೀಚತನನ? ಇಂಥ ಬರಗಾಲದಲ್ಲಿ ಕುಟುಂಬಕ್ಕೆ ತಿಂಗಳಿಗೆ ಸರಾಸರಿ ಒಂದು 4-5 ಸಾವಿರ ರೂಪಾಯಿ 5-6 ಸಾವಿರ ರೂಪಾಯಿವರೆಗೂ ಸರ್ಕಾರದಿಂದ ಇವತ್ತು ಸವಲತ್ತು ಕಾಂಗ್ರೆಸ್ ಸರ್ಕಾರ ಕೊಡ್ತಾಯಿದೆ. ಇದು ನೀಚತನನ? ಇವರು ದಬ್ಬಾಳಿಕೆ ಮಾಡ್ಕೊಂಡು ಇಷ್ಟು ದಿವಸ ಇವ್ರು ಇಷ್ಟ ಬಂದಂಗೆ ನಡ್ಕೊಂಡು ಬಂದರು. ಇವರು ಅಧಿಕಾರದಲ್ಲಿದ್ದಂಗೆಲ್ಲ ಗ್ರಾಮಗಳಿಂದ ಹಿಡಿದು ಮೇಲ್ಮಟ್ಟದವರೆಗೂ ಬರೀ ದಬ್ಬಾಳಿಕೆನೇ ನಡೆಸ್ಕೊಂಡು ಬಂದಿದ್ದಾರೆ. ಇದು ಜನರ ಕಣ್ಣಿಗೆ ಕಾಣಿಸಲ್ವಾ? ಯಾವ ನೈತಿಕತೆ ಇದೆ ಇವರಿಗೆ ಸ್ಟ್ರೈಕ್ ಮಾಡೋಕ್ಕೆ ಸರ್ಕಾರದ ವಿರುದ್ಧವಾಗಿ? ಏನು ಈಗ ಸರ್ಕಾರ ಏನು ಇದಕ್ಕೂ ಸರ್ಕಾರಕ್ಕೂ ಏನು ಸಂಬಂಧ? ಸರ್ಕಾರದವ್ರು ಯಾರು ಹೋಗಿ ವಿಡಿಯೋ ಮಾಡೋರ? ಯಾರು ವಿಡಿಯೋ ಮಾಡಿರೋದು ಇದು? ಪ್ರಜ್ವಲ್ ರೇವಣ್ಣ ಯಾರು? ಯಾರು ಒಂದು ಅಡ್ರೆಸ್ ಏನು ಇದೆಯಾ ಪ್ರಜ್ವಲ್ ರೇವಣ್ಣಗೆ? ವೈಯಕ್ತಿಕವಾದ ಅಡ್ರೆಸ್ ಇದೆಯಾ? ವೈಯಕ್ತಿಕವಾದ ಏನಾದರೂ ಸ್ಥಾನ ಇದೆಯಾ? JDSನ ಸಂಸದ. JDS ಯಾವ ಪಕ್ಷ? ಯಾರ ಪಕ್ಷ ಇವತ್ತು? ಒಂದು ಕುಟುಂಬದ ಪಕ್ಷ, ಒಂದು ಕುಟುಂಬಕ್ಕೆ ಸೀಮಿತವಾಗಿರೋ ಪಕ್ಷ. ಅದಕ್ಕೆ ಉದಾಹರಣೆ ಬೇಕಾ? ಉದಾಹರಣೆ ನಿಮ್ಮ ಕಣ್ಣು ಮುಂದೆ ಇದೆ. ಇವತ್ತು 23 ಸೀಟ ಕುಟುಂಬದವರೇ ಇವತ್ತು ಸ್ಪರ್ಧೆಯನ್ನು ಮಾಡ್ಕೊಂಡವ್ರೆ. ಯಾರಾದರೂ ಕಾರ್ಯಕರ್ತರಿಗೆ ಪಕ್ಷಕ್ಕೆ ಟಿಕೆಟ್ ಕೊಟ್ರ? ಇವತ್ತು ಒಂದು ಕುಟುಂಬದ ಪಕ್ಷ, ಇದು ಒಂದು ಕುಟುಂಬಕ್ಕೆ ಸೇರಿದಂಥ ವಿಚಾರ. ಈಗ ಅದನ್ನು ಆ ಕುಟುಂಬದವರು ಅದನ್ನು ಸರಿಪಡಿಸ್ಕೋಬೇಕಿತ್ತು. ಮಾನವೀಯತೆ ದೃಷ್ಟಿಯಿಂದ ಹೆಣ್ಮಕ್ಳ ಮಾನ ಮರ್ಯಾದೆ ಹೋಗೋದು ಇದನ್ನು ಕಾಪಾಡೋಕ್ಕೋಸ್ಕರ ಇವರು ನೇರವಾಗಿ ಕ್ಷಮೆ ಕೇಳಿ ತಪ್ಪಾಗಿದೆ, ಇದಾಗಬಾರ್ದಿತ್ತು, ಅದಾಚೂರ್ಯ ಅನ್ನೋದ್ರ ಬಗ್ಗೆ ಕ್ಷಮೆ ಕೇಳಿ ಜನರ ಮುಂದೆ ಅವರ ದೊಡ್ಡತನವನ್ನು ಇವತ್ತು ಪ್ರದರ್ಶನವನ್ನು ಮಾಡಬೇಕಿತ್ತು. ಆದರೆ ಕುಮಾರಸ್ವಾಮಿ ಅವರು ಮಾಡ್ತಾ ಇರೋದೇನು? ಇಲ್ಲಿ ಕಾರ್ಯಕರ್ತರನ್ನ ಎತ್ಕಟ್ಬಿಟ್ಟು ಹೋಗಿ ನೀವು ಸ್ಟ್ರೈಕ್ ಮಾಡಿ ಅಂತ ಹೇಳೋದು, ಅಲ್ಲಿ ಉಪಮುಖ್ಯಮಂತ್ರಿಗಳ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರವನ್ನು ಮಾಡೋದು, ಬರೀ ಜೀವನದುದ್ದಕ್ಕೂ ಬ್ಲಾಕ್ ಮೇಲೂ ಅಪಪ್ರಚಾರನೇ ಇವರು ಮಾಡ್ಕೊ ಬಂದಿರುವಂಥದ್ದು ಎಲ್ಲ ಇಡೀ ಜಗತ್ತೇ ಗಮನಿಸ್ತಾ ಇದೆ. ಇವತ್ತು ಯಾವ ನೈತಿಕತೆ ಇದೆ? ಕುಮಾರಸ್ವಾಮಿ ಏನು ಸಾಚನ? ಒಬ್ಬ ಮುಖ್ಯಮಂತ್ರಿ ಆದವರು ಒಬ್ಬ ಏನು ಮಗಳ ವಯಸ್ಸಿನ ಹೆಣ್ಮಗಳನ್ನ ಪುಸ್ಲಾಯಿಸಿ ಇವತ್ತು ಮಗು ಹುಟ್ಟಿಸಿ ರೋಡಲ್ಲಿ ಬಿಟ್ಬಿಟ್ಟು ಇರೋದು ಏನು ಸತ್ಯ ಯಾರಿಗೂ ಏನು ಕಾಣಿಸ್ತಾ ಇಲ್ವಾ? ಇದಕ್ಕಿಂತ ನೀಚರು ಇನ್ಯಾರು ಈ ಜಗತ್ತಲ್ಲಿ ಇದ್ದಾರಾ?
ನೀಚರು ಅಂತ ಹೇಳ್ತಾರಲ್ಲ ಸರ್ಕಾರದ ಬಗ್ಗೆ, ಕುಮಾರಸ್ವಾಮಿಗಿನ್ನ ನೀಚರು ಯಾರು ಇದ್ದಾರಾ? ಇಂಥ ಕೆಲಸ ಯಾರಾದರೂ ಮಾಡ್ತಾರಾ? ಯಾರೋ ಅವಿವೇಕಿಗಳು ಮಾಡೋದನ್ನು ನಾವು ಗಮನಿಸಿದ್ದೀವಿ. ಹಳ್ಳಿಗಳಲ್ಲಿ ಇನ್ನೆಲ್ಲೋ ಹುಡುಗರು, ತಿಳುವಳಿಕೆ ಇಲ್ಲದಿರೋ ಯುವಕರು ಮಾಡೋವಂಥದ್ದನ್ನು ಗಮನಿಸಿದ್ದೀವಿ. ಮುಖ್ಯಮಂತ್ರಿ ಅಂತ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಇಂಥ ನೀಚ ಕೆಲಸ ಮಾಡ್ತಾರಾ? ಇವರು ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ನಾಡಿಗೆ ಯಾವ ನ್ಯಾಯ ಕೊಡ್ತಾರೆ? ಇವರು ಯಾವ ನೈತಿಕತೆ ಇದೆ ಇವರು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ? ಇಡೀ ಜೀವನದುದ್ದಕ್ಕೂ ಇವರು ಬೇರೆಯವ್ರನ್ನ ಟಾರ್ಗೆಟ್ ಮಾಡೋದು, ಬೇರೆಯವ್ರ ಬಗ್ಗೆ ಅಪಪ್ರಚಾರಗಳು ಮಾಡೋದು.